ಅಗೈನು ಯಾಕಂದ್ರೆ ನೀವು ಮ್ಯೂಸಿಕ್ ಡೈರೆಕ್ಟರ್ ಆಗಿರೋದು ನಿಮ್ಮ ಮ್ಯೂಸಿಕ್ಕೇ ಮಾತಾಡ್ಬೇಕು ನಿಮ್ಮ ಹತ್ರ. ಸಿನಿಮಾದ ಇನ್ವಾಲ್ವ್ ಆಗಿದ್ರೆ ಐ ನೋ ವೆರಿ ವೆಲ್, ಸಿನಿಮಾದಲ್ಲಿ ಎಷ್ಟು ಇನ್ವಾಲ್ವ್ಮೆಂಟ್ ಇದೆ ನನಗೆ ಗೊತ್ತು. ಬಟ್ ಮ್ಯೂಸಿಕ್ ಅಂತ ಬಂದಾಗ ಇತ್ತೀಚಿನ ದಿನಗಳಲ್ಲಿ ಆಡಂಬರ ಇರುತ್ತೆ ಸರ್. ಒಳ್ಳೆ ಮ್ಯೂಸಿಕ್ ಹಾಕಿಟ್ಟು ಊಫರ್ಗಳನ್ನ ಹಾಕ್ಬಿಟ್ಟು ಕುಡಿಸೋವಂಥ ಪ್ರಯತ್ನಗಳು. ಒಂದು ಸಣ್ಣ ಲೈನ್ ಬಿಟ್ಟು ಸೈಲೆನ್ಸ್ ಆಗಿ ಕಿಕ್ ಕೊಡೋದಿದೆಯಲ್ಲ, ಅದು ಮ್ಯೂಸಿಕ್ ಡೈರೆಕ್ಟ್ರಿಗೆ ತುಂಬ ಟಾಸ್ಕ್ ಅದು. ರಾ ಕಂಟೆಂಟ್ ಜೊತೆಗೆ ನೀವು ಮ್ಯೂಸಿಕಲ್ಲಿ ಎತ್ಕೊಂಡು ಹೋಗೋದಿದೆಯಲ್ಲ, ಅದು ತುಂಬ ಟಫೆಸ್ಟ್ ಕೆಲಸ. ಆ ಟಫೆಸ್ಟ್ ಕೆಲಸ ಎಷ್ಟು ಈಸಿಯಾಗಿ ಮಾಡಿದ್ರಿ ಅನ್ನೋದು ಸರ್. ಐ ಥಿಂಕ್ ಇದಕ್ಕೆ ನಾನು ನನ್ನ ತಂಡ, ನಮ್ದೇನೊಂದು ಚಿಕ್ಕ ತಂಡ ಮ್ಯೂಸಿಕ್ ನಮ್ಮ ಒಂದು ಕನ್ಸ್ಟೆಂಟ್ಸಲ್ಲಿ ನಾವು ಮಾಡಿದ್ದೀವಿ. ಬಟ್ ಅದನ್ನು ಆ ಒಂದು ಮ್ಯಾಗ್ನಿಟ್ಯೂಡ್ ಎಷ್ಟು ದೊಡ್ಡದಾಗಿ ತೋರಿಸ್ಬೋದು ಅಷ್ಟು ದೊಡ್ಡದಾಗಿ ನಾವು ತೋರಿಸಿದ್ದೀವಿ ಬಿಕಾಸ್ ಆಫ್ ಅವರ್ ಟೀಮ್. ನಾವೇನು ಸ್ಟುಡಿಯೋಲ್ಲಿ ಕ್ರಿಯೇಟ್ ಮಾಡಿದ್ದೀವಿ ಬೆಂಗಳೂರಲ್ಲಿ, ಇದನ್ನು ಬೇರೆ ಲೆವೆಲ್ಗೆ ಎತ್ತಿರೋದು ನಮ್ಮ ಕಿಶೋರ್ ಸರ್ ಅಂತ. ಕಿಶೋರ್ ಹೈದರಾಬಾದ್ ಅಂತ, ಅವರು KGF, ಸಲಾರ್ ಇದೆಲ್ಲ ವರ್ಕ್ ಮಾಡಿದ್ದಾರೆ. ಅವರು ರವಿ ಸರ್ಗೆ ತುಂಬ ಕ್ಲೋಸ್. ಅವ್ರ ಜೊತೆ ವರ್ಕ್ ಮಾಡಿರೋರು, ಮಿಕ್ಸಿಂಗ್ ಮಾಸ್ಟರಿಂಗ್ ಅದಕ್ಕೆಲ್ಲ ಮಾಡಿದ್ದಾರೆ. ಅದಾದಮೇಲೆ ನಮ್ಮದು 7.1 ವರ್ಕು, 5.1 ಆ್ಯಂಡ್ 7.1 ಇವಾಗ ಥಿಯೇಟರ್ಸಲ್ಲಿ ನೀವೇನು ಕೇಳ್ತೀರಾ ನೆಕ್ಸ್ಟು ಮಿತ್ರ ಸ್ಟುಡಿಯೋಸ್ ಅಂದ್ಬಿಟ್ಟು, ಮಿತ್ರ ಅಂತ ಅವ್ರ ಹೆಸರು. ಅದ್ಭುತವಾಗಿ ಮಾಡಿದ್ದಾರೆ ಸರ್. ಒಂದು ನಿಮ್ಮ ಟ್ರೈಲರಲ್ಲಿ ಗೊತ್ತಾಗಿರ್ಬೇಕು ಸೌಂಡ್ ಹೆಂಗೆ ಸುತ್ತಾ ಇತ್ತು ಥಿಯೇಟರಲ್ಲಿ. ಆ ಥರ ಒಂದು ಟ್ರೀಟ್ಮೆಂಟು ಸರ್ ನಮ್ಮ ಟೀಮಿಂದ ಆಗಿರೋದು. ಆಮೇಲೆ ನಮ್ಮ ಇನ್ಸ್ಟ್ರೂಮೆಂಟ್ ಪ್ಲೇಯರ್ಸಲ್ಲಿ ಗಜಾನಂದ್ ದಾದ ಅಂತ ತುಂಬ ದೊಡ್ಡ ವಿದ್ವಾಂಸರು ಅವರು. ಆ್ಯಕ್ಚುಲಿ ತುಂಬ ಏನು ಹೆಸರಾಂತ ಸಂಗೀತ ನಿರ್ದೇಶಕರು ಬಾಲಿವುಡಲ್ಲೆಲ್ಲ ವರ್ಕ್ ಮಾಡಿರೋರು ಅವರು. ರಾಹುಲ್ ಶಿವಕುಮಾರ್ ಅಂತ. ಆ್ಯಂಡ್ ಅದಕ್ಕಿಂತ ಅದ್ಭುತ ಸರ್, ಒಂದು ಹಾಡಿದೆ ನಮ್ಮದ್ರಲ್ಲಿ, ಬೆಳಕು ಅಂತ ಸಾಂಗ್, ಎಮೋಷ್ನಲ್ ಸಾಂಗ್ ಸರ್ ಅದು. ನನ್ನ ತುಂಬ ಕ್ಲೋಸ್ ಫ್ರೆಂಡ್ ಗೆಳೆಯ ಅಜಿತ್ ಕೇಶವ ಅಂತ ಅವ್ರು ಬರೆದಿದ್ದಾರೆ. ಅವರು ಕೇಶವ ಅವ್ರು ಬರೆದಿದ್ದಾರೆ ಸರ್. ಅದ್ಭುತವಾಗಿದೆ ಸರ್. ಆ ಲೈನ್ಸು ಕಣ್ಣಲ್ಲಿ ನೀರು ತರಿಸಿಲ್ಲ ಅಂತಂದರೆ ಜನಗಳಿಗೆ. ಐ ಥಿಂಕ್ ನಾನು ಇದ್ರ ಬಗ್ಗೆ ಮುಂಚೆನೂ ಮಾತಾಡಿದ್ದೀನಿ. ಇದ್ರ ಬಗ್ಗೆ ಎಲ್ಲರೂ ಒಂದು ಪರಿಸ್ಥಿತಿನಲ್ಲಿ ದೇ ವುಡ್ ಹ್ಯಾವ್ ಗಾನ್ ಥ್ರೂ. ಸೊ ಆ ಪರಿಸ್ಥಿತಿಗೆ ಅವ್ರು ಕನೆಕ್ಟ್ ಆಗ್ತಾರೆ ಆ ಹಾಡಲ್ಲಿ. ಈ ಒಂದು ನಮ್ಮ ಪ್ರೀ ಕ್ಲೈಮ್ಯಾಕ್ಸಲ್ಲಿ ಏನು ಬರುತ್ತೆ ಅದು ನಮ್ಮ ಎಲ್ಟು ಮುತ್ತ ಒಂದು ಈಕೋಸಿಸ್ಟಮ್ನ ಹಿಡಿದಿಡುತ್ತೆ. ಆ ಜಾಗದಲ್ಲಿ ಏನೇನಾಯಿತು ಅನ್ನೋದೆಲ್ಲ ತೋರಿಸುತ್ತೆ. ಬಟ್ ಆ ಸಾಂಗ್ ಇನ್ನೇನು ರಿಲೀಸ್ ಆಗುತ್ತೆ ಇನ್ನು ಸ್ವಲ್ಪ ದಿನದಲ್ಲಿ. ಅದ್ಭುತವಾಗಿ ಅದು ನಮ್ಮ ರೇಡಿಯೋಸಲ್ಲಿ ಈವ್ನಿಂಗ್ ನೈಟಲ್ಲಿ ತುಂಬ ಪ್ಲೇ ಆಗುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಅದು ಬಿಟ್ಟರೆ ನನಗೆ ಇನ್ನೊಂದು ಸರ್ ಮೋಟಿವೇಶನ್ ಅಂತಂದರೆ, ನಮ್ಮ ತಂಡದಲ್ಲಿ ಶೌರ್ಯ ಸರ್ ಆಗಲಿ, ಸೂರ್ಯ ಸರ್, ಇವ್ರುಗಳೇ ಬರೆದಿರೋದು ಹಾಡುಗಳು. ಅಜಿತ್ ಅವ್ರು ಒಂದು ಬರೆದ್ರೆ, ಸೂರ್ಯ ಸರ್ ಇನ್ನು ಮಿಕ್ಕಿದೆಲ್ಲ ಬರೆದಿದ್ದಾರೆ. ಕ್ರೂರ ವಿಧಿಯಲ್ಲಿ ನೀವೇನು ಟ್ರೈಲರಲ್ಲಿ ಕೇಳಿದ್ರಿ, ಆ ಒಂದು ರಫ್ ರಗೆಡ್ ಸಾಂಗು, ಆ ಸಾಂಗ್ಗೆ ಇವರು ಮತ್ತು ಸೂರ್ಯ ಮೋಸ್ಟ್ಲಿ ಇವ್ರು ಬರೆದಿದ್ದಾರೆ. ಆ್ಯಂಡ್ ಸೂರ್ಯ ಸರ್ ಸಪೋರ್ಟ್ ಮಾಡಿದ್ದಾರೆ ಅದರಲ್ಲಿ. ಸೊ ನಮ್ದು ಹಿಂಗೆ ಸರ್, ಈ ಟೀಮಲ್ಲಿ ಎಲ್ಲ ಒಬ್ಬೊಬ್ರು ಕೈ ಹಿಡ್ಕೊಂಡು ನಡೀತೀವಿ. ಅದಕ್ಕೆ ಈ ಥರ ಒಂದು ಸೌಂಡ್ ಕೂಡ ಬರೋದಕ್ಕೆ ಹೈಫೈ ಈಸ್ ದ ರೀಸನ್ ಸರ್. ಎಸ್ ಆಗಸ್ಟ್ 1ನೇ ತಾರೀಕು ಸಿನಿಮಾ ಬರ್ತಾ ಇರೋದು. ಯಾವುದೇ ಸಿನಿಮಾ ಬರಲಿ ದೊಡ್ಡದು ಸಣ್ಣದು ಅಂತೇನಿರಲ್ಲ. ಎಲ್ಲ ಸಿನಿಮಾಗಳು ಅದರದ್ದೇ ಆದಂಥ ಒಂದಷ್ಟು ಕಾಂಪಿಟೇಷನ್ಸ್ ಇದ್ದೇ ಇರುತ್ತೆ. ದೊಡ್ಡ ಸಿನಿಮಾಗಾದ್ರೆ ದೊಡ್ಡ ಸಿನಿಮಾ ಇನ್ನೊಂದು ಸಿನಿಮಾ ರೆಡಿಯಾಗಿ ನಿಂತಿರುತ್ತೆ ಆಲ್ರೆಡಿ. ಸಣ್ಣ ಸಿನಿಮಾಗಳು ಅಂತ ಇಲ್ಲ ಸರ್. ಅದು ಸಿನಿಮಾ ಇವತ್ತೆಲ್ಲ ಸಣ್ಣದು ಏನಿದ್ದಾರೆ ಅವರೆಲ್ಲರೂ ಕೂಡ ಅಲ್ಲಿಂದನೇ ಸ್ಟಾರ್ಟ್ ಆಗಿ ಇವತ್ತು ಸೂಪರ್ ಸ್ಟಾರ್ ಆಗಿರೋದು, ಇನ್ಕ್ಲೂಡಿಂಗ್ ರವಿ ಬಸರು ಸರ್, ನಿಮ್ಮ ಗುರುಗಳು ಸಹ ಇವತ್ತು ಇಡೀ ದೇಶನೇ ಕೊಂಡಾಡುವಂಥ ಮ್ಯೂಸಿಕ್ ಡೈರೆಕ್ಟ್ರು. ನಮಗೊಂದು ಹೆಮ್ಮೆ ಕೂಡ. ಎಸ್ 1ನೇ ತಾರೀಕು ರಿಲೀಸ್ ಆಗ್ತಾ ಇದೆ ಸಿನಿಮಾ. ಏನೆಲ್ಲ ಭರವಸೆ ಕೊಡ್ಬೋದು ಪ್ರೇಕ್ಷಕರಿಗೆ ರೋಹನ್ ಸರ್? ಒಂದಂತೂ ನನ್ನ ವೀಕ್ಷಕರಲ್ಲಿ ಕೇಳ್ಕೊತೀನಿ, ಮೋಸ್ಟ್ಲಿ ನೇರವಾಗಿರ್ಬೋದು. ಈಗ ಕೆಲವು ವರ್ಷಗಳ ಹಿಂದೆ ಒಂದಷ್ಟು ಸಿನಿಮಾಗಳ್ನ ಕನ್ನಡ ಜನತೆನೇ ನೋಡಿ ಗೆಲ್ಸಿದ್ದಾರೆ. ಹೌದು, ನಮ್ಮ ಕನ್ನಡ ಜನತೆ ನೋಡಿನೇ ಅದನ್ನು ಗೆಲ್ದಿರೋದು. ಮತ್ತು ಇಡೀ ಇಂಡಸ್ಟ್ರಿನೇ ಹಿಂದೆ ತಿರುಗಿ ನೋಡಿದೆ ನಮ್ಮ ಕನ್ನಡ ಇಂಡಸ್ಟ್ರಿನ. ಐ ಥಿಂಕ್ ಈಗ ಮತ್ತೆ ಅದೊಂದು ಟೈಮ್ ಬಂದಿದೆ ಅನಿಸುತ್ತೆ. ಸೊ ದಯವಿಟ್ಟು ಎಲ್ಲರೂ ನೋಡಿ ಗೆಲ್ಸೋವಂಥ ಜವಾಬ್ದಾರಿ ವೀಕ್ಷಕರಲ್ಲಿ ಸರ್. ಎಸ್, ಥ್ಯಾಂಕ್ ಯು. ಆ್ಯಂಡ್ ಶೌರ್ಯ, ಅದೇ ಈಗ ನಾನು ಆಗಲೇ ಹೇಳಿದೆ ಸರ್ ಜೊತೆ ಮಾತಾಡಬೇಕಾದ್ರೆ, ಈಗ ನಮ್ಮ ಸಿನಿಮಾಗಳು ನಮ್ಗೆ ಗ್ರೇಟೇನೆ ಯಾವತ್ತೂ. ನಮ್ಮ ಸಿನಿಮಾ ಗೆಲ್ಲಬೇಕು ಅಂತಲೇ ಮಾಡ್ತೀವಿ ನಾವು. ಅದು ಸಣ್ಣದೋ ದೊಡ್ಡದೋ ಅಂತ ಗೊತ್ತಿಲ್ಲ, ಗೆಲ್ಲಬೇಕು ಅಂತಲೇ ಮಾಡಿರೋ ಪ್ರಯತ್ನಗಳು. ಅದರಲ್ಲಿ ಎಲ್ಟು ಮುತ್ತ ಸ್ಪೆಷಲ್ ಆಗಿರುತ್ತೆ ಅಂತ ನಾನು ಯಾವತ್ತೂ ಭಾವಿಸ್ತೀನಿ. ಅದು ಹಂಗೆ ಆಗಬೇಕು ಕೂಡ. ಆ್ಯಂಡ್ ಪ್ರೇಕ್ಷಕರಿಗೊಂದು ಭರವಸೆ ಬೇಕು. ಸುಮ್ಮನೆ ಬರಲ್ಲ ಸರ್ ಪ್ರೇಕ್ಷಕ, ಅದು ಒಂದು ಗ್ಯಾರಂಟಿ ಬೇಕು. ಏನಿದೆ ಎಲ್ಟು ಮುತ್ತದಲ್ಲಿ ಅಂತ ರಿಲೀಸ್ ಆಗೋಕ್ಕಿಂತ ಮುಂಚೆ ಹೇಳಬೇಕು, ಕರೆಸ್ಬೇಕು. ಅಂದರೆ ಅದು ಸಿನಿಮಾಗೆ ತಾಕತ್ತಿರಬೇಕು. ಅದು ಟೈಟ್ಲಿಂದ ಸ್ಟಾರ್ಟ್ ಆಗಬೇಕು. ಅದು ಎಲ್ಟು ಮುತ್ತನೋ ಟೈಟ್ಲಿಂದ ಸ್ಟಾರ್ಟ್ ಆಗಿದೆ ನನ್ನ ಭಾವನೆ. ಸೊ ಏನು ಭರವಸೆ ಕೊಡ್ತೀರಾ ಪ್ರೇಕ್ಷಕರಿಗೆ? ಯಾವ ರೀತಿ ಕರೀತೀರಾ? ಫಸ್ಟ್ ನಿಮ್ಮಿಂದನೇ ಶುರು ಮಾಡ್ತೀನಿ. ಎಲ್ಟು ಮುತ್ತ ಟೈಟಲ್ ನಿಮಗೆ ಇಷ್ಟ ಆಗಿದೆ, ಡೆಫಿನೆಟ್ಲಿ ಪ್ರೇಕ್ಷಕರು ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಏನೋ ಈ ರೀತಿ ಇದೆ ಅಂತ. ಸೊ ನಮ್ಮ ತಲೆಯಲ್ಲಿ ಒಂದಿತ್ತು ಸರ್, ಅದು ಟೈಟಲ್ ಏನು ಇಡೋ ಮುಂಚೆ ಸೀಲ್ ಹೊಡೆದಂಗೆ ಇರ್ಬೇಕು ಅದು. ಮತ್ತೆ ಅದು ಆಯ್ತು ಸರ್, ಹೊಡೆದಾಯ್ತು ಸರ್. ಅಲ್ಲ ಅಂದರೆ ಟೈಟಲ್ ಅಂದ್ರೆ ಒಂದು ಸೀಲ್ ಹೊಡೆದಂಗೆ ಇರಬೇಕು. ಮತ್ತೆ ಅದು ಆ ಕಡೆ ಈ ಕಡೆ ಯೋಚನೆ ಮಾಡೋಂಗಿರ್ಬಾರ್ದು. ಮತ್ತೆ ಅದರೊಟ್ಟಿಗೆ ಪ್ರೆಸೆಂಟೇಷನ್ ಮೂವಿದು
ಇನ್ವಿಟೇಷನ್ ಥರ ಶುರು ಆಗಬೇಕು. ಟೀಸರ್ ಒಂದು ಕಾನ್ಸೆಪ್ಟ್ ತೊಗೊಂಬಂದಿದ್ದೀವಿ, ನವಿಲು ಮತ್ತು ಕಾಳಿಂಗ ಸರ್ಪ, ಜಸ್ಟ್ ಕ್ಯಾರೆಕ್ಟರೈಸೇಷನ್ನ ರಿಜಿಸ್ಟರ್ ಮಾಡಿದ್ದೀವಿ. ಅದಾದಮೇಲೆ ಟ್ರೇಲರ್ ಬಂದಿದೆ. ಟ್ರೇಲರ್ ಬಂದಾಗ ನೀವು ಯಾವ ರೀತಿ ಇರ್ಬೋದು ಸಿನಿಮಾ, ಹೇಗೆ ಟ್ರಾವೆಲ್ ಆಗ್ಬೋದು, ಏನು ವಿಜುವಲ್ಸ್ ಏನಿರ್ಬೋದು, ಅದು ಮ್ಯೂಸಿಕ್ ಏನಿರ್ಬೋದು, ಯಾವ ರೀತಿ ಇದನ್ನು ನಾವು ಎಂಜಾಯ್ ಮಾಡ್ಬೋದು, ಅಥವಾ ಏನು ಇದು ಧೈರ್ಯ ಮಾಡಿದಾರೋ ಅಥವಾ ಸುಮ್ಮನೆ ಏನು ಕಾಟಾಚಾರಕ್ಕೆ ಮಾಡಿದಾರೋ ಅಥವಾ ಶೋಕಿಂಗ್ ಮಾಡಿದಾರೋ ಸಿನಿಮಾ ಅನ್ನೋದು ಒಂದು ವ್ಯಾಲಿಡೇಷನ್ ಆಗುತ್ತೆ ಅಲ್ಲಿ. ಸೊ ಇನ್ವಿಟೇಷನ್ಲೇ ಅದು ಇದೆ, ಕ್ವಾಲಿಟಿ ಆಫ್ ಟ್ರೇಲರ್ ನಮ್ಮದು ಅಂತ ಈಗಲೂ ಅದನ್ನು ನಾನು ಹೇಳ್ತಿಲ್ಲ, ನೋಡ್ಬಿಟ್ಟು ನೀವೇ ಡಿಸೈಡ್ ಮಾಡಬೇಕು. ಎಸ್ ಸರ್. ಸೊ ಇದು ನೋಡಿದ್ಮೇಲೆ ನೀವು ಕೊಟ್ಟು 100-120 ರೂಪಾಯಿ ಕೊಟ್ಟು ಟಿಕೆಟ್ ಬಂದು ತೊಗೊಂಡು ನೋಡೋದ್ರಿಂದ ಇದು ಒಂದು ಸಿನಿಮಾನೆಲ್ಲ ಗೆಲ್ಲಿಸ್ತಾ ಇರೋದು, ಒಂದು ತಂಡನ ಗೆಲ್ಲಿಸ್ತಾ ಇರೋದು ನೀವು. ಎಸ್. ಒಂದು ತಂಡ ಹುಟ್ಟಾಕಿ ನಾವು ಒಂದು ಕನ್ನಡ ಇಂಡಸ್ಟ್ರಿ ಒಂದು ಕಾರ್ನರ್ಲಿ ಎಲ್ಲ ಒಂದು ಒಳ್ಳೆ ಸಿನಿಮಾ ಮಾಡ್ಕೊಂಡು ಮತ್ತೆ ಬರ್ತೀವಿ. ಎಸ್, ಸೂಪರ್. ಹಾಗಾಗಿ ದೊಡ್ಡವ್ರಿಗೂ ಹೇಳ್ತೀನಿ, ದೊಡ್ಡವರು ದಯವಿಟ್ಟು ನಮ್ಗೆ ಸಪೋರ್ಟ್ ಮಾಡಿ, ಹೊಸ ಟೀಮ್ ಅಂತ ದಯವಿಟ್ಟು ನಮ್ಮ ಸೈಡಿಗೆ ತಳ್ಳಬೇಡಿ ಅಂತ. ಸರ್, ನಾನು ಹೇಳಿದ್ನಲ್ಲ ಅಲ್ಲೇ, ಕಂಟೆಂಟು ಚೆನ್ನಾಗಿತ್ತು, ಕಂಟೆಂಟಲ್ಲಿ ದಮ್ಮಿತ್ತು ಅಂತಂದರೆ ತಾನಾಗಿ ಕರ್ಕೊಂಡು ಹೋಗ್ಬಿಡುತ್ತೆ. ಪ್ಯಾನ್ ಇಂಡಿಯಾ, ಪ್ಯಾನ್ ವರ್ಲ್ಡ್ ಆಗಿರೋ ಉದಾಹರಣೆಗಳೆಲ್ಲ ಇವತ್ತು ಅದೇ ನಮ್ಗೆ ಎಕ್ಸಾಂಪಲ್ಸ್. ಅವ್ರು ಯಾರು ಪ್ಯಾನ್ ಇಂಡಿಯಾ, ಇನ್ನೊಂದು ಏನಂದರೆ ಸರ್, ಪ್ಯಾನ್ ಇಂಡಿಯಾ ಮಾಡಬಾರ್ದು, ಅದು ಆಗಬೇಕು. ಪ್ಯಾನ್ ಇಂಡಿಯಾ ಅಂತ ನಾನು ಮಾಡ್ತೀನಿ ಅಂತಂದ್ರೆ ಎಷ್ಟೋ ಸಿನಿಮಾಗಳು ದಬಾಕೊಂಡು ಉದಾಹರಣೆಗಳಿದ್ದಾವೆ. ಪ್ಯಾನ್ ಇಂಡಿಯಾ ತಾನಾಗಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ಕಾಂತಾರ ಬೆಸ್ಟ್ ಎಕ್ಸಾಂಪಲ್ ನಮಗೆ. ಸೊ ಆ ಥರ ನಿಮ್ಮ ಸಿನಿಮಾನು ಕೂಡ ಪ್ಯಾನ್ ಇಂಡಿಯಾ ಆಗಲಿ, ಗೆಲ್ಲಿ. ನೀವೆಲ್ಲ ಇವತ್ತು ಹಳಬ್ರು, ನಾಳೆ ಒಂದು 10 ವರ್ಷ ಬಿಟ್ಟು ನೋಡಿದ್ರೆ ಸೂಪರ್ ಸ್ಟಾರ್ ಆಗಿ ಬೆಳೀಲಿ. ಇವರು ರವಿ ಸರ್ ಅಷ್ಟೇ ಬೆಳೀಲಿ, ರವಿ ಬಸವ ಸರ್ ಜೊತೆ. ಆ್ಯಂಡ್ ನಾನಂತೂ ಆಲ್ ದ ಬೆಸ್ಟ್ ಹೇಳ್ತೀನಿ ಸರ್. ಟು ಬಿ ಹಾನೆಸ್ಟ್ಲಿ, ಮನಸ್ಸಿಂದ ಗೆಲ್ಲಬೇಕು ಸಿನಿಮಾ, ಹೊಸಬ್ರು ತಂಡ. ನಿಮ್ಮ ತಂಡ ಜೊತೆ ನಾನು ಕಲ್ತಿದ್ದೇನು ಅಂದರೆ ಪಂಕ್ಚುಯಾಲಿಟಿ ಕರೆಕ್ಟಾಗಿ ನೋಡ್ಕೋಬೇಕು, ಸರಿಯಾಗಿ ಆನ್ ಟೈಮಿಂಗ್ಸ್ ಇರಬೇಕು. ಇದೆಲ್ಲ ನಿಮ್ಮ ಟೀಮಿಂದ ನಾವು ಕಲ್ತಿದ್ದು ಕೂಡ, ಅದಕ್ಕೂ ಥ್ಯಾಂಕ್ಸ್ ಹೇಳ್ತೀನಿ ನಾನು ನಿಮಗೆ. ಎಸ್ ಸರ್, ಪ್ಲೀಸ್. ಒಂದು ಕೊನೆ ಮಾತು ಸರ್ ನನ್ನ ಕಡೆಯಿಂದ. ಎಲ್ಟು ಮುತ್ತ ಅನ್ನೋದು ಚೊಚ್ಚಲ ಪ್ರಯತ್ನ ಹೈಫೈ ಮತ್ತು ಏಸ್ 22 ಇಂದ. ಈ ಒಂದು ತಂಡ ಏನಿದೆ ಸರ್, ಇದು ಒಂದು ಫಿಲಮ್ ಮಾಡಿ ಹೋಗೋಕ್ಕೆ, ಒಂದು ಫಿಲಮ್ ಆದರೆ ಸಾಕಪ್ಪ ನಾವೇನೋ ಒಂದು ಮಾಡಿದ್ವಿ ಅನ್ನೋ ಥರ ಒಂದು ವಿಷನ್ ಇಟ್ಕೊಂಡು ಬಂದಿಲ್ಲ. ನಮ್ಮ ಒಂದು ವಿಷನ್ ಏನಿದೆ, ಇದು ಜಸ್ಟ್ ಒಂದು ಸೀಡ್ ಸರ್, ಒಂದು ಬೀಜ ನಾವು ಬೆತ್ತುತ್ತಾ ಇದ್ದೀವಿ ಈಗ. ನಾವು ತುಂಬ ಇಲ್ಲಿಗೆ ನಿಲ್ಲೋರಲ್ಲ. ನಮಗೆ ಪ್ರೇಕ್ಷಕರಲ್ಲಿ ನಾವು ಇದೇ ಒಂದು ಮನವಿ ಮಾಡ್ಕೊಳ್ಳೋದು, ನಾವೊಂದು ಚಿತ್ರ ಏನು ಮಾಡಿದ್ದೀವಿ, ನಮ್ಮ ಶೌರ್ಯ ಸರ್ ಹೇಳ್ದಂಗೆ ಒಂದೊಂದು ಪೈಸಾನು ಅವ್ರಿಗೆ ವಸೂಲಿ ಆಗುತ್ತೆ ಸರ್. ಒಂದೊಂದು ಪೈಸಾ, ಎವ್ರಿ ಮೂಮೆಂಟ್ ಎಂಜಾಯ್ ಮಾಡ್ತಾರೆ ಅವರು. ಸೊ ಈ ಥರದ ಒಂದು ಎಕ್ಸ್ಪೀರಿಯನ್ಸ್ ನಾವು ಇನ್ನೂ ಸಾಕಷ್ಟು ವರ್ಷ ಕೊಡಬೇಕು ಅನ್ನೋ ಒಂದು ಥಾಟಲ್ಲಿದ್ದೀವಿ. ಸೊ ನಮ್ಮ ಸತ್ಯ ಸರ್ ಆಗಲಿ, ಪವೀಂದ್ರ ಸರ್ ಆಗಲಿ, ಸೂರ್ಯ ಸರ್ ಆಗಲಿ, ಇದೆಲ್ಲ ಅಬಂಡೆನ್ಸ್ ಒಂದು ಏನದು ಒಂದು ಟ್ಯಾಲೆಂಟ್ ಪೂಲ್ ಅಂತ ಹೇಳ್ಬೋದು ಸರ್. ಸೊ ಈ ಒಂದು ತಂಡನ ದಯವಿಟ್ಟು ಗೆಲ್ಲಿಸ್ಕೊಡಿ. ಇನ್ನು ವಿ ವಿಲ್ ಕೀಪ್ ಎಂಟರ್ಟೈನಿಂಗ್. ಅದರೊಟ್ಟಿಗೆ ಇನ್ನೊಂದು ಸೇರಿಸಬೇಕು, ಹೈಫೈ ಸ್ಟುಡಿಯೋಸ್ ನಮ್ಮ ಪ್ರೊಡಕ್ಷನ್ ಹೌಸಲ್ಲಿ ಮುಂಚೆಯಿಂದನೇ ಒಂದು ಥಾಟ್ ಇತ್ತು, ಹೊಸೊಬ್ರಿಗೆ ಈ ಗ್ರಾಮೀಣ ಪ್ರದೇಶದ ಪ್ರತಿಭೆಗಳು ಅಂತ ಏನು ಹೇಳ್ತಾರೆ, ಅವ್ರಿಗೆ ಪಾಪ ಹೆಂಗೆ ಬರಬೇಕು, ರೋಡ್ಗೆ ಬೆಂಗಳೂರು ಬರಬೇಕು ಅನ್ನೋದು ಗೊತ್ತಿಲ್ಲ. ನಾನು ಹಳ್ಳಿಯಿಂದ ಬಂದವನು, ಮೆಜೆಸ್ಟಿಕ್ ಬಂದು ಬಸ್ ಹೇಳಿದ್ರೆ ಗಾಬರಿ ಆಗ್ಬಿಡ್ತಿದ್ವಿ. ಸೊ ಹಾಗಾಗಿ ಈ ಹೈಫೈ ಸ್ಟುಡಿಯೋಸ್ದು ಒಂದು ಲೈನ್ ಇದೆ ಒಂದು ಕಡೆ, ಹೊಸ ಪ್ರತಿಭೆಗಳಿಗೆ ಒಂದಷ್ಟು ಜನಕ್ಕೆ ದಾರಿಯಾಗುತ್ತೆ. ಈ ಸಿನಿಮಾ ಒಟ್ಟಿಗೆ ಸಿನಿಮಾ ಗೆತ್ತು ಅಂದರೆ ಹೈಫೈ ಸ್ಟುಡಿಯೋ ಒಂದು ಪ್ರೊಡಕ್ಷನ್ ಹೌಸು ಕೂಡ ಗೆಲ್ಲುತ್ತೆ. ಅದರಿಂದ ಒಂದು 100 ಕಲಾವಿದರಿಗೂ ಕೂಡ ದಾರಿಯಾಗುತ್ತೆ, ಅವ್ರಿಗೂ ಅವಕಾಶಗಳು ಸಿಗೋಕ್ಕೆ ಆಗುತ್ತೆ. ಸೊ ಇದೆಲ್ಲ ಒಂದಷ್ಟು ಥಾಟ್ ಪ್ರೊಸೆಸ್ ನಮ್ದೆಲ್ಲದು ಸೇಮ್ ಇದೆ. ಯಾರಿಗೂ ಒಬ್ಬರು ಇದು ಅದು ಅಂತಲ್ಲ, ಒಬ್ಬರು ಕರೆಕ್ಟಾಗಿ ಹೇಳ್ತಂದ್ರೆ ನಾವೆಲ್ಲ ಅಲೈನ್ ಆಗ್ಬಿಡ್ತೀವಿ. ಹಂಗೆ ಒಂದು ಪಾಸಿಟಿವಿಟಿ ಇಟ್ಕೊಂಡು ಬಂದಿದ್ದೀವಿ, ಸಿನಿಮಾ ಮಾಡಿದ್ದೀವಿ. ಆಗುತ್ತೆ ಸರ್, ಗೆದ್ದೇ ಗೆಲ್ತೀರಾ. ಪಾಸಿಟಿವ್ ಇದ್ದಾಗ ಗೆದ್ದೇ ಗೆಲ್ತೀರಾ. ಆಮೇಲೆ ಅದು ಸ್ಟಾರ್ಟ್ ಸರ್. ಇವಾಗ ಅದೊಂದು ಇತ್ತು ಟೈಮು, ಜನ ಬರ್ತಾ ಇಲ್ಲ ಥಿಯೇಟ್ರಿಗೆ, ಜನರು ಸಿನಿಮಾ ನೋಡ್ತಾ ಇಲ್ಲ, ಅದು ಮುಗೀತದು ಸರ್. ಎಷ್ಟು ದಿನ ಅಂತ ಮೊಬೈಲಲ್ಲಿ ಕೂತ್ಕೊತಾರೆ ಸರ್ ಅವ್ರು. ಜನಕ್ಕೆ ಬೇಕು, ಆ ಫೀಲೇ ಬೇಕು. ಥಿಯೇಟ್ರಲ್ಲಿ ಸಿಗೋ ಮಜಾ ಮೊಬೈಲಲ್ಲಿ ಸಿಗಲ್ಲ ನಿಮಗೆ. ಸೊ ಥಿಯೇಟ್ರಿಗೆ ಬರೋ ಸ್ಟಾರ್ಟ್ ಆಗಿದ್ದಾರೆ. ಈಗ ಲಾಸ್ಟ್ 6 ಮಂತ್ ಏನಿತ್ತಲ್ಲ, ಇವಾಗ ಅದು ಚೇಂಜ್ ಆಗಿದೆ. ಆ್ಯಂಡ್ 3 ಜನಕ್ಕೂ ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ನಿಮ್ಮ ಗೆಲುವಲ್ಲಿರ್ತೀವಿ. ಮತ್ತೊಂದು ದಿನ ಸಕ್ಸಸ್ ಮೀಟಲ್ಲಿ ಕೂತ್ಕೊಂಡು ಇದೇ ಥರ ಒಂದು ಚರ್ಚೆ ಮಾಡೋಣ. ಸಿನಿಮಾ ಹೇಗೆ ಗೆಲ್ತು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ಆಲ್ ದ ಬೆಸ್ಟ್. ನಿಮ್ಮ ಸಿನಿಮಾದ ನಾಯಕಿಯನ್ನು ಮಾತನಾಡಿಸುವಂಥ ಕೆಲಸ ಇದೆ. 3 ಜನಕ್ಕೂ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.